ಮಾನ್ಸ ನೋಡಕ್ಕೆ ಕರೆದಿಲ್ಲ, ಬಂದಿದ್ದೀನಿ. ಹಾಂ ಬಂದಿಯಮ್ಮ. ಅದೇನೂ ಇಲ್ಲ, ಇವತ್ತು ಯಾಕೋ ಮಾಲಕನೂ ಬಂದಿಲ್ಲ. ಇನ್ನೊಬ್ರು ಬರ್ತೀನಿ ಅಂತ ಹೇಳಿದ್ರು. ಅದು ದೊಡ್ಡವನ ಮಗಳಾರ ಅಂತಲ್ಲಮ್ಮ, ಅವ್ರ ಹೆಸರು ಏನೋ ಹೇಳಿದ್ರಪ್ಪ. ಓ ಅವಳ ಹೆಸರು ಕಾಂತಾನ ಏನೋ ಅಲ್ವಾ? ಹಾಂ ಹಾಂ ಹೌದು ಅವರೇ ಅಮ್ಮ. ಯಾಕೋ ಇವತ್ತು ಅವರಿಬ್ಬರು ಬಂದಿಲ್ಲ ನೋಡು. ಇಂಥ ಟೈಮಲ್ಲೇ ನಿಮ್ಗೆ ಯಾವ ಜೊತೆಗಿಲ್ವಲ್ಲ, ನಾನು ಒಬ್ಬಳೇ ಆಗ್ಬಿಟ್ಟೆಮ್ಮ. ಅದಕ್ಕೆ ನಿನ್ನ ಬಾ ಅಂತ ಕರೆದೆ. ಫ್ರೆಂಡ್ಸ್, ನನಗೆ ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್. ಅಂದರೆ ನನಗೆ ತುಂಬ ಅಪರೂಪ ಬರೋದು. ನನಗೆ ಡೈಲಾಗ್ ಕೇಳೋಕ್ಕಾಗ್ತಿಲ್ಲ, ತುಂಬ ಬೇಕಲಿಕ್ಕೆ ಬರ್ತಾನೇ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ನೋಡಿ, ದಯವಿಟ್ಟು ನಿಮಗೆ ಡಿಸ್ಟರ್ಬೆನ್ಸ್ ಆದರೆ ಕ್ಷಮಿಸ್ಬಿಡ್ರಿ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ನಾನು ತುಂಬ ಪ್ರಯತ್ನ ಪಡ್ತೀನಿ, ತುಂಬ ಜಾಸ್ತಿ ಬರ್ತದೆ. ನೀರು ಕುಡ್ತಿದ್ದೀನಿ, ಎಲ್ಲ ಮಾಡ್ತೀನಿ, ಕಡಿಮೆ ಆಗ್ತಿಲ್ಲ. ಹೌದಾ, ಸರಿ ಹೋಗಲಿ ಬಿಡು. ನಾನು ಎಲ್ಲ ಕೆಲಸ ಮಾಡಿನೇ ಬಂದಿದ್ದೀನಲ್ವಾ, ನೀನು ಸಹಾಯ ಮಾಡ್ತಾ ಏನು ಮಾಡ್ಬೇಕು ಹೇಳು? ಅಮ್ಮ ಏನಿಲ್ಲ, ಇಲ್ಲಿ ತರಕಾರಿ ಎಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಿ ಕೊಟ್ಬಿಡು. ನಾನು ಬೇಗ ಸ್ಟವ್ ಹಚ್ಚಿ ಒಗ್ಗರಣೆ ಹಾಕ್ತೀನಿ. ಅಲ್ಲ ಕಣೆ, ಅವರು ಏನು ಅಡುಗೆ ಮಾಡಬೇಕು ಅಂತ ನಿಮಗೆ ಲಿಸ್ಟ್ ಕೊಟ್ಟಿದ್ದಾರಾ? ಹ್ಞೂ ಅಮ್ಮ, ಲಿಸ್ಟ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಆ ಲಿಸ್ಟ್ ಪ್ರಕಾರನೇ ನಾನು ತರಕಾರಿ ತರ್ಸಿರೋದು. ಹಾಗಾಗಿ ನೀನು ಬೇಗ ಬೇಗ ಕಟ್ ಮಾಡಿಕೊಟ್ರೆ ನಾನು ಒಗ್ಗರಣೆ ಹಾಕ್ಬಿಡ್ತೀನಿ. ಅಮ್ಮ, ನಮಗಂತೂ ಯಾರು ಸಿಕ್ಕಿರೋದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಅದು ಈ ಸಮಯದಲ್ಲಿ ಇದೊಂದು ಒಳ್ಳೆ ಆರ್ಡ್ರ್ ಸಿಕ್ಬಿಟ್ರೆ ಅಮ್ಮ, ಹೀಗೆ ನಮಗೆ ತುಂಬ ತುಂಬ ಆರ್ಡ್ರ್ ಸಿಗುತ್ತೆ ಅಂತ ನನಗೆ ತುಂಬ ಒಳ್ಳೆ ನಂಬಿಕೆ ಇದೆ. ಆಗಲಿ ಮಗಳೇ, ನೀನು ಅಂದ್ಕೊಂಡ್ರೆಲ್ಲ ಕೆಲಸ ಆಗಲಿ. ತುಂಬ ಕಷ್ಟಪಡ್ತಾ ಇದೆಯಾ, ಶ್ರಮ ಆಗ್ತಾ ಇದೆಯಾ, ಹಾಗಾಗಿ ನನಗೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ಕಣೆ. ಸರಿ, ನನಗೆ ದೊಡ್ಡ 2 ಪಾಯ ತೊಗೊಬರ್ತೀನಿ. ನಾನು ಕಟ್ ಮಾಡ್ತೀನಿ ತರಕಾರಿ ಅಷ್ಟೊತ್ತಿಗೆ. ಅರೆ, ಮಂಗಳಕ್ಕ ಬರ್ತಿದ್ದಾರೆ. ಮಂಗಳಕ್ಕ, ಇದೇ ಇದು ಸಡನ್ನಾಗಿ ಬಂದ್ಬಿಟ್ರಲ್ಲ. ಅಲ್ಲಿ ಅತ್ತೆ ನೋಡ್ಕೊಳಕ್ಕೆ ಯಾರಿದ್ದಾರೆ? ಮಂಗಳ, ನಾನು ರಜಾ ಹಾಕಿ 1.5 ತಿಂಗಳಾಯ್ತು ಅಲ್ಲ, ಪಾಪ ಎಲ್ಲ ಒಬ್ಬಳೇ ಹೇಗೆ ಮಾಡ್ಕೊತೀವಿ ಅಂತ ನಾನೇ ಬಂದೆ. ಪರವಾಗಿಲ್ಲ, ಅಕ್ಕನಿಗೆಲ್ಲ ಕೆಲಸ ಕೊಟ್ಟು ಮಾಡಿದ್ದೀನಿ. ಮಗುಗೂ ಸ್ನಾನ ಮಾಡಿಸಿ ಎಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಲಗಿಸಿ ಬಂದಿದ್ದೀನಿ. ಪರವಾಗಿಲ್ಲ. ನಮ್ಮ ಯಜಮಾನ್ರು ಬೇರೆ ಮನೆಯಲ್ಲೇ ಇದ್ದಾರೆ, ಹಾಗಾಗಿ ನಾನೇ ಅವ್ರಿಗೆ ಹೇಳಿದೆ ಇವತ್ತು ಹೋಗಿ ಬರ್ತೀನಿ ರೀ ಅಂತ. ನನಗೆ ಗೊತ್ತಾಯಿತು ನಮಗೊಂದು ಆರ್ಡ್ರ್ ಬಂದಿದೆ, ಕೆಲಸ ಜಾಸ್ತಿ ಇರುತ್ತೆ ಅಂತ, ಅದಕ್ಕೆ ನಾನೇ ಬಂದೆ. ಅಯ್ಯೋ ಅಕ್ಕ, ನೀವು ಬಂದಿದ್ದು ಅದು ಈ ಸಮಯದಲ್ಲಿ ಎಷ್ಟು ಒಳ್ಳೇದಾಯಿತು ಗೊತ್ತಾ? ಯಾಕೆಂದರೆ ನೋಡಿ, ನಮ್ಮ ಅಮ್ಮನ ಕಸ್ಕೊಂಡೆ ನಾನು ಕೆಲಸ ಮಾಡೋಕ್ಕೆ ಅಂತ. ಮಾಲಕ್ಕನೂ ಬಂದಿಲ್ಲ, ಅದೇ ಕಾಣ್ತಾ ಇದ್ರಲ್ಲ ಅವರು ಯಾಕೋ ಬಂದಿಲ್ಲ. ಇಬ್ಬರು ಏನೋ ನಾಮಕರಣಕ್ಕೂ ಎಲ್ಲೋ ಹೋಗ್ಬೇಕಂತೆ, ಯಾವುದೋ ಫಂಕ್ಷನ್ಗೆ. ಹಾಗಾಗಿ ಅವರಿಬ್ಬರು ಬಂದಿದ್ದೀರ ನೋಡು. ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಅಕ್ಕ. ಹೇಗೋ ನೀನು ಬಂದಿಯಲ್ಲ, ಬಾ. ಸರಿ, ಒಂದು ಕೆಲಸ ಮಾಡು, ಆ ಲಿಸ್ಟ್ ತೊಗೊಬರೋಗು, ಏನು ಅಡುಗೆ ಮಾಡಬೇಕು ಅಂತ ನೋಡೋಣ. ಆಯಿತು ಅಕ್ಕ. ಅಡುಗೆ ಎಲ್ಲ ಮುಗಿದ ನಂತರ ಅಪ್ಪ, ಅಂತೂ ಇಂತೂ ಹೇಗೋ ಎಲ್ಲ ಅಡುಗೆ ಮುಗಿಸಿದಾಯಿತು. ಸರಿ ಮಾನ್ಸ, ಇವಾಗ ಅಡುಗೆ ಎಲ್ಲ ಮಾಡಾಯ್ತಲ್ಲ, ಅದನ್ನ ತೊಗೊಂಡೋಗೋದು ಯಾರು? ಅಕ್ಕ, ನಾನೊಬ್ಬರಿಗೆ ಆರ್ಡ್ರ್ ಹೇಳಿದ್ದೀನಿ. ಇದನ್ನು ನಾನು ಅವ್ರ ಜೊತೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಅವ್ರ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ? ಸರಿ, ಆಗಿದ್ರೆ ಎಷ್ಟು ಗಂಟೆಗಂತೆ? ಅವರು 12 ಗಂಟೆಗೆ ಅಂತ ಹೇಳಿದ್ದಾರೆ. ಇವಾಗ ಟೈಮ್ ಆಯ್ತಲ್ಲಕ್ಕ, 11:15. ಫೋನ್ ಮಾಡಬೇಕಿತ್ತು ಅವರು, ಯಾಕೆ ಮಾಡಿಲ್ವೋ ಏನೋ. ಮಾಡ್ತಾರೆ ತಗೋ, ಏನೋ ಅವರು ಬ್ಯುಸಿಯಾಗಿರ್ತಾರಲ್ಲ, ಫಂಕ್ಷನ್ ಬೇರೆ ಅಂತೀಯ, ಹಾಗಾಗಿ ಬ್ಯುಸಿ ಇರ್ತಾರೆ. ಮಾಡ್ತಾರೆ ಬಿಡು. ಒಂದು ಕೆಲಸ ಮಾಡು, ನೀನು ಒಬ್ಬಳೇ ಏನೂ ಹೋಗಬೇಡ, ನಾನು ಬರ್ತೀನಿ ತಗೋ. ಹಾಂ, ಹಾಗೆ ಮಾಡಮ್ಮ. ಅವಳೊಬ್ಬಳೇ ಹೋದರೆ ಪಾಪ ಅವಳಿಗೂ ಇಳ್ಸೋಕ್ಕೆಲ್ಲ ಕಷ್ಟ ಆಗುತ್ತಲ್ಲ, ಹಾಗಾಗಿ ಜೊತೆಗೆ ಇಬ್ಬರು ಹೋಗ್ಬನ್ನಿ. ಅಲ್ಲ ಕಣೆ, ಇಷ್ಟೊಂದು ಬಾಕ್ಸ್ ತಗೊಂಡಿದ್ಯಲ್ಲ, ಬಾಕ್ಸೆಲ್ಲ ಅವ್ರಿಗೆ ಕೊಟ್ಬಿಡ್ತೀಯಾ? ಇಲ್ಲ ಅಮ್ಮ, ನಾನು ಇಲ್ಲಿಂದ ಬಾಕ್ಸ್ ತೊಗೊಂಡು ಹೋಗ್ತೀನಾ, ಅಲ್ಲಿ ಅವ್ರ ಪಾತ್ರೆಗೆ ಹಾಕ್ಬಿಟ್ಟು ನಾನು ಬಾಕ್ಸ್ ವಾಪಸ್ ತೊಗೊಬರ್ತೀನಿ. ಏನಮ್ಮ, ನೀನು ಏನೋ ಮಾಡೋ ಕೆಲಸ ಇಲ್ವಾ? ಅಲ್ಲ, ಮೇಲೆ ಬಾಗಿಲು ಹಾಕ್ತಂಗೆ ಇಲ್ಲಿ ಬಂದಿದೆಯಲ್ಲ, ಯಾವ್ದ್ರ ಬಂದು ಕಳ್ಳರು ಏನೋ ತೊಗೊಂಡೋದ್ರೆ ಏನು ಮಾಡ್ತೀಯ ಅವಾಗ? ಯಾವ ಕಳ್ಳರು ಬರ್ತಾರೆ? ನಾವು ಇಲ್ಲೇ ಇಲ್ವಾ? ಯಾವುದೇ ಕಳ್ಳ ಬಂದ್ರೂ ಇಲ್ಲಿಗೆ ಬಂದೇ ಹೋಗ್ಬೇಕು. ಸ್ಟ್ರೈಟ್ ಹಂಗೆ ಮೇಲೆ ಹೋಗೋಕ್ಕಾಗುತ್ತಾ? ಏನಿವಾಗ? ಏನಿಲ್ಲ, ನನಗೆ ಸ್ವಲ್ಪ ಏನೋ ಬೇಕಾಗಿತ್ತು ಮೇಲೆ, ಅದಕ್ಕೆ ಬಂದಿದ್ದೆ. ನೋಡಿದ್ನಲ್ಲ ಏನೋ ಇಲ್ಲಿ ಗಲಾಟೆ ಆಗ್ತಾಯಿತ್ತು, ಅದಕ್ಕೆ ಒಳಗಡೆ ಬಂದೆ. ಏನು ತುಂಬ ತುಂಬ ಅಡುಗೆ ಏನೋ ಮಾಡಿ ಹೋಗಿದೆ, ಏನು ಸಮಾಚಾರ? ತಾನು ಅದೇನು ಗೊತ್ತಾ, ನನಗೊಂದು ದೊಡ್ಡ ಆರ್ಡ್ರ್ ಬಂದಿದೆ ಕಣೆ. ಕ್ಯಾಟ್ರೀನು ಅಂದರೆ ಅವ್ರ ಮಗು ನಾಮಕರಣ ಇದೆಯಂತೆ, ಹಾಗಾಗಿ ನನಗೆ ಕೊಟ್ಟಿದ್ರು ಅಡುಗೆ ಮಾಡೋಕ್ಕೆಲ್ಲನೂ. ನೋಡು, ಎಲ್ಲ ಅಡುಗೆ ರೆಡಿಯಾಗಿದೆ. ತಾನು ನನ್ನ ಜೊತೆ ನೀನು ಬಾರೆ. ಏನು, ಯಾರ್ದೋ ಫಂಕ್ಷನ್ ಅಡುಗೆ ಬಡ್ಸೋಕ್ಕೆ ನಾನು ಬರಬೇಕಾ? ನನಗೇನು ಮಾಡೋಕ್ಕೆ ಕೆಲಸ ಅನ್ಕೊಬಿಟ್ಟಿದ್ಯಾ? ಹೌದು ಬಿಡವ, ನಿಮಗೆ ತುಂಬ ದೊಡ್ಡ ದೊಡ್ಡ ಕೆಲಸ ಇದೆ. ಹೋಗಲಿ ಬಿಡು, ನೀನೇನು ಹೋಗೋದು ಬೇಕಾಗಿಲ್ಲ. ಸರಿ, ಅಡುಗೆ ಅಂತಂದಿಯಲ್ಲ, ಎಲ್ಲ ಅಡುಗೆ ಮಾಡಿದ್ಯಾ? ಹಾಂ, ಎಲ್ಲ ಅಡುಗೆ ಮಾಡಿದ್ದೀನಿ.
ಓ ಸರಿ ಸರಿ ಹಾಗಾದರೆ ಹಂಗಂದ್ರೆ ಇದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗಿರುತ್ತೆ? ಈ ದುಡ್ಡೆಲ್ಲ ವಾಪಸ್ ಕೊಡ್ತಾರೆ ಮತ್ತೆ? ಹಾಂ ತನು, ಕೊಡಲೇಬೇಕಲ್ವಮ್ಮ. ಯಾಕಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡಿರ್ತೀವಿ, ಹಾಗಾಗಿ ನಮಗೆ ಲಾಭ ಇರುತ್ತೆ. ಓಹೋ ಹೌದಾ, ಸರಿ ಹಾಗಿದ್ರೆ. ಸರಿ ಮಂಗಳಕ್ಕ, ಬನ್ನಿ ನಾವು ಹೋಗೋಣ. ಅಲ್ಲಿ ಟೆಂಪೋ ಅಲ್ಲೇ ಇರುತ್ತೆ, ನಾವು ತೊಗೊಂಡೋಗಿ ಟೆಂಪೋ ಇಟ್ಟರೆ ಹೋಗಿ ಬರ್ಬೋದು. ಬನ್ನಿ ಹೋಗೋಣ. ತಡಿ ಮನ್ಸ, ಇಲ್ಲ ಒಂದು ಕೆಲಸ ಮಾಡೋಣ. ಅವ್ರ ಫೋನು ಮಾಡಿಲ್ವಲ್ಲ, ಸರಿ ನಾವೇ ಫೋನ್ ಮಾಡೋಣ. ಸರಿ ಅಕ್ಕ, ಹಾಗೆ ಮಾಡಿ. ನೀವೇ ತಗೊಳ್ಳಿ, ನಿಮ್ಮ ಹತ್ರ ಫೋನ್ ಇದೆಯಲ್ಲ, ನನ್ನ ಫೋನ್ ನಿಮ್ಮ ಹತ್ರ ಇದೆ, ಅದರಲ್ಲೇ ಮಾಡಿ. ಸರಿ, ನಂಬರ್ ಸೇವ್ ಮಾಡ್ಕೊಂಡಿದ್ಯಾ? ಅಕ್ಕ, ನೀವು ಕಸ್ಟಮರ್ ಅಂತ ಹಾಕ್ಕೊಡಿ. ನೋಡಿ, ನೀವು ಕಸ್ಟಮರಾ? ತಡಿ ನೋಟ್ ಮಾಡ್ತೀನಿ. ಮಾಡು ಮಾಡು. ನಿನಗಿವಾಗ ಎಂಥ ಶಾಕ್ ಕೊಡ್ತೀನಿ ಅಂದರೆ ಮಗಳೇ, ನನಗೆ ಅವಮಾನ ಮಾಡ್ತೇನೆ ನೀನು. ಅನುಭವಿಸ್ಬೇಕು ಕಣೆ, ಇನ್ನೂ ಅನುಭವಿಸ್ಬೇಕು ನೀನು. ಭಾರಿ ಮೆರಿತಿಲ್ಲ ಊರಲ್ಲಿ ನೀನು. ನಾನೇ ಗ್ರೇಟ್ ಅನ್ನೋ ಥರ ಚಿಕ್ಕ ವಯಸ್ಸಿಂದ ಹೀಗೆ ಮಾಡ್ಕೊಬಂದೆ. ಓದೋದಲ್ಲೂ ಅಷ್ಟೇ, ನೀನೇ ಮುಂದೆ ಇರಬೇಕು ಅಂತ ನನ್ನ ಹಿಂದಕ್ಕೆ ಹಾಕ್ತೆ. ಆದರೆ ಇವಾಗ ನೀನು ಮುಂದೆ ನನ್ನ ಬೆಳೆಯೋಕ್ಕೆ ಯಾವತ್ತೂ ಬಿಡಲ್ಲ ಕಣೆ. ಏನೋ ಒಟ ಅಂತ ಇದೆಯಲ್ಲ? ನಾನೇ ಇಲ್ಲ, ನೀನು ಅಲ್ಲಿ ನೋಡಿ ಸುಮ್ಮನೆ. ಅಯ್ಯೋ ಇವಳೊಬ್ಳು. ತಡಿ ಸಿಕ್ತು. ಹಲೋ ಸರ್, ನೀವು ಮೊನ್ನೆ ಬಂದು ಫುಡ್ ಆರ್ಡರ್ ಕೊಟ್ಟು ಹೋಗಿದ್ವಲ್ಲ, ಅಡುಗೆ ಪುರಿ ತಯಾರಾಗಿದೆ ಸರ್, ತಗೋಬರೋಣವಾ? ಯಾರು ನೀವು? ಯಾರಂತ ನನಗೆ ಕೇಳಿಸ್ತಿಲ್ವಲ್ಲ. ಅದೇ ಸರ್, ನೀವು ನಾಮಕರಣ ಅಂತ ಹೇಳ್ಬಿಟ್ಟು ಮಾನಸನ್ನವ್ರಿಗೆ ಊಟಕ್ಕೆ ಆರ್ಡರ್ ಕೊಟ್ಟು ಹೋಗಿದ್ವಲ್ಲ ಸರ್, ನಾವು ಅವರೇ ಮಾತಾಡ್ತಾ ಇರೋದು. ಊಟ ತಯಾರಾಗಿದೆ, ಅದಕ್ಕೆ ನಿಮ್ಗೊಂದು ಫೋನ್ ಮಾಡೋಣ ಅಂತ ಮಾಡಿದ್ವಿ. ಓ ನೀವಾ? ನೋಡಿ ಅಮ್ಮ, ನಮಗೆ ಆ ಊಟ ಬೇಡ. ಏನು ಸರ್ ನೀವು ಹೇಳ್ತಿರೋದು? ಅಡುಗೆ ಬೇಡವಾ? ಅಲ್ಲ ಸರ್, ನೀವೇ ಅಲ್ವಾ ನಮಗೆ ಇಷ್ಟು ಊಟ ಬೇಕು, ಈ ಥರ ಊಟ ಬೇಕು ಅಂತ ಆರ್ಡ್ರ್ ಕೊಟ್ಟೋಗಿದ್ದು. ನಾವೆಲ್ಲ ಅಡುಗೆ ಮಾಡಿದ್ಮೇಲೆ ಇವಾಗ ಬೇಡ ಅಂದರೆ ಹೇಗಾಗುತ್ತೆ ಸರ್? ಇಲ್ಲ ಅಮ್ಮ, ನಮಗೆ ಊಟಕ್ಕೆ ಬೇರೆ ವ್ಯವಸ್ಥೆ ನಾವು ಮಾಡ್ಕೊಟ್ಟಿದ್ದೀವಿ, ಹಾಗಾಗಿ ನಿಮ್ಮ ಅಡುಗೆ ತಗೋಬೋದಲ್ಲ, ಏನು ಬೇಕಾಗಿಲ್ಲ. ಸರ್, ನೀವು ಈಗ ಅಂದ್ಬಿಟ್ರೆ ಹೇಗಾಗುತ್ತೆ? ನಾವೆಲ್ಲ ತಯಾರು ಮಾಡ್ಕೊಂಬಿಟ್ಟಿದ್ದೀವಿ, ಇವಾಗ ಇದೆಲ್ಲ ವೇಸ್ಟ್ ಆಗುತ್ತಲ್ಲ, ನಾವೇನು ಮಾಡೋದು? ಅಲ್ಲ, ನೀವೆಲ್ಲ ಇವಾಗ ಬೇಡ ಅನ್ನೋಕ್ಕೆ ಕಾರಣ ಏನು? ನೋಡಮ್ಮ, ಕಾರಣ ಅಂತ ಎಲ್ಲ ಏನೂ ಇಲ್ಲ. ನಮಗೆ ನೀವು ಮಾಡೋ ಅಡುಗೆ ಇಷ್ಟ ಇಲ್ಲ, ಹಾಗಾಗಿ ಬೇಡ. ದಯವಿಟ್ಟು ಮತ್ತೆ ಫೋನ್ ಮಾಡೋಕೆ ಹೋಗಬೇಡಿ, ನಾನು ಬ್ಯುಸಿಯಾಗಿದ್ದೀನಿ. ಹಲೋ ಹಲೋ ಹಲೋ, ಏನಕ್ಕಾಯ್ತು? ಯಾಕೆ ಸಪ್ಕಾಗ್ಬಿಟ್ರಲ್ಲ? ಅವ್ರ ಅಡುಗೆ ಬೇಡ ಅಂತಿದ್ರಲ್ಲ, ಯಾಕಂತೆ? ಏನಾಯ್ತಂತ ಇವಾಗ? ಅಲ್ಲ ಮನ್ಸ, ಇಷ್ಟೆಲ್ಲ ಅಡುಗೆ ಮಾಡೋಕೆ ಮೊದಲು ಒಂದ್ಸರಿ ಅವ್ರನ್ನ ಕೇಳಬೇಕಲ್ವಾ? ಒಂದ್ಸರಿ ಆರ್ಡರ್ ಕೊಟ್ಟೋದ್ರು ಅಂತ ಅಡುಗೆ ಎಲ್ಲ ಮಾಡೋದ ಹೇಳು? ಅಕ್ಕ, ಇಲ್ಲ ಅಕ್ಕ, ಅವ್ರು ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಅಡುಗೆ ಏನಾದ್ರು ತುಂಬ ಹೊಗಳಿದ್ರು. ನೀವು ತುಂಬ ರುಚಿಯಾಗಿ ಮಾಡ್ತೀರಂತೆ, ಆರೋಗ್ಯವಾಗೆಲ್ಲ ಚೆನ್ನಾಗಿ ಮಾಡ್ತೀರಂತೆ ಅಂತ ಏನೋ ಹೇಳಿದ್ರು ಅಕ್ಕ. ಇವಾಗ ಅವ್ರ ಅಡುಗೆ ಬೇಡ ಅಂದ್ರ? ಹೌದು ಮಾನ್ಸ, ಅವ್ರಿಗೆ ಅಡುಗೆ ವ್ಯವಸ್ಥೆ ಬೇರೆ ಕಡೆ ಆಗಿದೆಯಂತೆ, ಹಾಗಾಗಿ ನಾವು ಮಾಡೋ ಅಡುಗೆ ಅವ್ರಿಗೆ ಬೇಡದಂತೆ. ನನ್ನ ಕಾರಣ ಕೇಳಿದ್ರು ಅವ್ರು ಇಷ್ಟೇ ಹೇಳಿದರು. ನನಗಂತೂ ಈ ಕಾರಣನೇ ಅಲ್ಲ ಅಂತ ಅನಿಸುತ್ತೆ. ಅಯ್ಯೋ ಭಗವಂತ, ಪಾಪ ಈ ಹುಡುಗಿ ಬೆಳಿಗ್ಗೆಯಿಂದ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರಲ್ಲಮ್ಮ. ಅಲ್ಲ, ಮನುಷ್ಯನಿಗೆ ಏನಾಗಿದೆ ಅಂತೆ? ಅಡುಗೆ ಆರ್ಡ್ರ್ ಕೊಟ್ಬಿಟ್ಟು ಇವಾಗಲ್ಲ ಅಡುಗೆ ಮುಗಿದ್ಮೇಲೆ ಬೇಡ ಅಂತಾನಲ್ಲ. ಇಲ್ಲ, ಇನ್ನು ಸುಮ್ಮನೆ ಬಿಡಬೇಡ್ರಿ, ನಡೀರಿ ಊಟ ತೊಗೊಂಡು ಹೋಗೋಣ. ಇಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ನಾವು ಅಡುಗೆ ತೊಗೊಂಡು ಹೋದ್ರೂ ಅಲ್ಲಿಗೆ ನಮಗೆ ತುಂಬ ದೊಡ್ಡ ಅವಮಾನ ಆಗುತ್ತೆ. ಹಾಗಾಗಿ ಅಯ್ಯೋ, ಇದೇನಿದು? ನಾನು ಎಷ್ಟು ಆಸೆ ಪಟ್ಟು ಮಾಡಿದ್ನಲ್ಲ ಈ ಅಡುಗೆನೆಲ್ಲ, ಇವಾಗ ನಾವು ಏನು ಮಾಡೋದು? ಅಮ್ಮ, ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ನಮ್ಗೆ ಒಳ್ಳೆ ಹಾಡು ಸಿಕ್ಕಿದ್ದೆ, ನಾನು ತುಂಬ ಮೇಲಕ್ಕೆ ಹೋಗ್ಬೋದು, ಮುಂದುವರಿಬೋದು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಅಮ್ಮ. ಆದರೆ ಯಾಕೆ ಹಿಂಗಾಯಿತು? ನಾನು ಏನು ತಪ್ಪು ಮಾಡಿದೆ ಅಂತ? ಇವಾಗ ಈ ಅಡುಗೆ ಮಾಡೋಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗಿದೆ ಗೊತ್ತಾ ಅಮ್ಮ? ಮನ್ಸ, ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು. ನಾವೇನು ತಪ್ಪು ಮಾಡಲಿಲ್ಲ. ನಮ್ಮ ಕಷ್ಟಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ನೀನು ಯೋಚನೆ ಮಾಡಬೇಡ. ಇದು ಒಂದು ಆರ್ಡ್ರ್ ಹೋದರೆ ಹೋಗಲಿ, ನಮ್ಗೆ ಈ ಥರ ತುಂಬ ಆರ್ಡ್ರ್ ಬರ್ತೈತೆ, ನೀನು ಯೋಚನೆ ಮಾಡೋಕೆ ಹೋಗಬೇಡ. ಇಲ್ಲ ಅಕ್ಕ, ನಂದೇ ತಪ್ಪು ಅಂತ ಕಾಣುತ್ತೆ. ನಾನು ಅಡುಗೆ ಮಾಡೋದಕ್ಕೂ ಮೊದಲು ಅವ್ರ ಹತ್ರ ಒಂದು ಮಾತು ಕೇಳಬೇಕಿತ್ತು. ಆವಾಗ ಈ ಮಾತು ಅವ್ರು ಆವಾಗ ಹೇಳ್ತಾ ಇದ್ರು ಏನು? ಆವಾಗ ನಾನು ಅಡುಗೆ ಮಾಡೋದು ತಪ್ತಾ ಇತ್ತು. ಇವಾಗ ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ಟು ಏನು ಮಾಡಲಿ ನಾನು? ಹೆಂಗೆ ನನ್ನ ಐಡಿಯಾ ಹೀಗೆ, ನೀನು ಹೀಗೆ ಯಾವಾಗಲೂ ಕುರುಗ್ತಾ ಇರಬೇಕು, ನಾನು ಖುಷಿಯಾಗಿರಬೇಕು. ನನಗೆಷ್ಟು ಹೊಟ್ಟೆ ಉಸಿದೆ ಅಲ್ವಾ ನೀನು? ಮನ್ಸ, ಹೋಗಲಿ ಬಿಡೆ, ಅಳಬೇಡ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರೋ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಹೆಂಗೆ ಸುಮ್ಮನೆ ಆಗೋಕ್ಕಾಗುತ್ತೆ ಅಮ್ಮ? ನೀನೇ ನೋಡ್ದಿಲ್ಲ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ವಿ ಅಂತ, ಎಷ್ಟು ಖುಷಿಯಾಗಿ ಅಡುಗೆ ಮಾಡಿದ್ವಿ ಅಂತ.
ನಾವು ಮಾಡಿರೋ ಅಡುಗೆ ಇನ್ನೊಬ್ರಿಗೆ ಉಪಯೋಗ ಆಗಿಲ್ಲ ಅಂದರೆ ನಮ್ಗೆ ಏನಕ್ಕೆ ಎಕ್ಸ್ಕ್ಯೂಸ್ ಮೀ, ಯಾರಾದರೂ ಒಳಗಿದ್ದೀರಾ? ಮಾನ್ಸ, ಯಾರೋ ಬಂದು ಇರು. ಬನ್ನಿ, ಒಳಗಡೆ ಬನ್ನಿ. ನಮಸ್ತೆ, ನನ್ನ ಹೆಸರು ಲಲಿತಾ ಅಂತ. ನಾನು ಲಲಿತಾಂಬ ಆಶ್ರಮದಿಂದ ಬರ್ತಾ ಇದ್ದೀನಿ. ಹೇಳಿ ಮೇಡಮ್, ನಿಮಗೆ ನಮ್ಮಿಂದ ಏನೇ ಬೇಕಾಗಿತ್ತು? ನಾನು ಇಲ್ಲೇ ಬೋರ್ಡ್ ನೋಡಿದೆ, ಅಮ್ಮನ ಕೈ ತುತ್ತು ಅಂತ ಏನೋ ಅಮ್ಮನ ಮನೆ ಊಟ ಅಂತ ಏನೋ ಹಾಕಿದ್ರಲ್ವ, ಅದು ನೋಡ್ಕೊಂಡು ಹೊರಗಡೆ ಬಂದೆ. ನಮ್ಮ ಆಶ್ರಮದಲ್ಲಿ ಒಂದು ಚಿಕ್ಕದಾಗಿ ಡೊನೇಟರ್ ಒಬ್ಬರು ಫಂಕ್ಷನ್ ಮಾಡ್ತಿದ್ದಾರೆ, ಹಾಗಾಗಿ ಅದಕ್ಕೆ ಊಟಕ್ಕೆ ಆರ್ಡ್ರ್ ಕೊಡಬೇಕಿತ್ತು. ಹಾಂ ಮೇಡಮ್, ಹೇಳಿ ಯಾವತ್ತು ಬೇಕು, ಏನು ಊಟ ಬೇಕು ಮತ್ತು ಎಷ್ಟು ಜನಕ್ಕೆ ಬೇಕು ಅಂತ. ಮೇಡಮ್, ಅದು ಒಂದು ಸಮಸ್ಯೆ ಆಗಿಬಿಟ್ಟಿದೆ. ನನಗೆ ಇವತ್ತಿನ ಮಧ್ಯಾಹ್ನಕ್ಕೆ ಅಡುಗೆ ಬೇಕಾಗಿತ್ತು. ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ಹಾಂ ಹೌದು ಮೇಡಮ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಿಮಗೆ ಇನ್ನೊಂದಿಬ್ಬರು ಎಕ್ಸ್ಟ್ರಾ ಜನ ಬೇಕಾದರೆ ನಾನು ಸಪೋರ್ಟ್ ಮಾಡ್ತೀನಿ. ಹಾಗಾಗಿ ನನಗೆ ಅಡುಗೆ ಅರ್ಜೆಂಟಾಗಿ ಬೇಕಾಗಿತ್ತು ಮೇಡಮ್. ಖಂಡಿತ ಮೇಡಮ್, ಅದು ಏನಂದರೆ ನಾವು ಆ್ಯಕ್ಚುಲಿ ಇವತ್ತು ಒಂದು ಫಂಕ್ಷನ್ಗೆ ಅಂತ ಅಡುಗೆ ರೆಡಿ ಮಾಡಿದ್ವಿ. ಅವ್ರು ಸಡನ್ನಾಗಿ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ರು. ಹಾಗಾಗಿ ಈ ಅಡುಗೆನ ನೀವೇ ತಗೊಂಡ್ರೆ. ಓ ಹೌದಾ, ಇದು ತುಂಬ ಒಳ್ಳೆಯ ವಿಷಯ. ನೋಡಿ, ನಿಮ್ಮ ಮಾತು ಕೇಳಂಗೆ ತುಂಬ ಖುಷಿ ಆಯಿತು. ನಾನು ಏನಪ್ಪ ಮಾಡೋದು ಮಕ್ಕಳಿಗೆಲ್ಲ ಅಂತ ತುಂಬ ಇಷ್ಟ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಆಯಿತು, ಒಂದು ಕೆಲಸ ಮಾಡಿ, ನಾನೇ ಒಂದು ವೆಹಿಕಲ್ ಕಳಿಸ್ತೀನಿ. ಆ ವೆಹಿಕಲಲ್ಲಿ ನೀವು ಹಾಕಿರೋ ಫುಡ್ ರೆಡಿ ಮಾಡಿ ಇಟ್ಟಿದ್ದೀರಲ್ಲ, ಅದನ್ನ ಕಳಿಸಿ ಕ್ಯಾರಿಯರು. ನಾನು ನಿಮಗೆ ಅದಕ್ಕೆ ಎಷ್ಟು ಅಮೌಂಟ್ ಆಗಿದೆನಾ ಫುಲ್ ಪೇ ಮಾಡ್ತೀನಿ. ಓಕೆನಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾವು ತುಂಬ ಯೋಚನೆ ಮಾಡ್ತಾ ಇದ್ವಿ ಏನಪ್ಪ ಮಾಡೋದು ಅಂತ. ನೀವು ದೇವ್ರ ಥರ ಬಂದಿದ್ದೀರಿ. ಅಯ್ಯೋ, ನಾನು ಥ್ಯಾಂಕ್ಸ್ ನಿಮಗೆ ಹೇಳ್ಬೇಕು. ಯಾಕೆಂದರೆ ಸಡನ್ನಾಗಿ ಹೇಗಪ್ಪ ಫುಡ್ ಪ್ರಿಪೇರ್ ಮಾಡೋದು ಅಂತ ತುಂಬ ಕಷ್ಟಪಡ್ತಿದ್ದೆ. ನೋಡಿ, ನಮಗೆ ನೀವು ಮಾಡ್ತಿರೋ ಅಡುಗೆ ತುಂಬ ಇಷ್ಟ ಆದರೆ ನಾನು ನೆಕ್ಸ್ಟ್ ಕಂಟಿನ್ಯೂ ನಿಮಗೆ ಕೊಡ್ತೀನಿ ಆರ್ಡರು. ಖಂಡಿತ ಮೇಡಮ್, ನಿಮಗೆ ನಾವು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆಗೇ ಆಗುತ್ತೆ. ನಮಗೆ ನಮ್ಮೆಲ್ಲರಿಗೂ ಇದೆ. ಸರಿ, ಆಗಿದ್ರೆ ನಿಮ್ಗೆ ಅಷ್ಟು ನಂಬಿಕೆ ಇದ್ದರೆ ಖಂಡಿತ ನಾನು ಈ ಅಡುಗೆನ ಟೇಸ್ಟ್ ಮಾಡಿ ಹೇಳ್ತೀನಿ. ಸರಿ, ನನ್ನ ಜೊತೆ ಯಾರಾದರೂ ಒಬ್ರು ಬನ್ನಿ, ಆಯಿತಾ? ಹಾಂ ಮೇಡಮ್, ನಾವು ಇಬ್ಬರು ಬರ್ತೀವಿ. ಸರಿ, ಆಗಿದ್ರೆ ನಿಮ್ಮ ಫೋನ್ ನಂಬರಲ್ಲಿ ಬೋರ್ಡರ್ ಇದೆಯಲ್ಲ, ಅದೇ ಅಲ್ವಾ? ನಾನು ಹೋಗಿ ವೆಹಿಕಲ್ ತಗೊಬರ್ತೀನಿ. ಹಾಂ ಮೇಡಮ್. ಮಂಗಳಕ್ಕ, ಅಲ್ಲ, ಒಂದು ನಿಮಿಷದಲ್ಲಿ ಏನೆಲ್ಲ ಆಗ್ಬಿಡ್ತಲ್ವಾ? ನಾವು ಇವಾಗ ಜಸ್ಟ್ ಅಳ್ತಿದ್ವಿ ನೋಡಿ, ಇವಾಗ ಎಷ್ಟು ಖುಷಿ ಪಡ್ತಿದ್ದೀವಿ ಅಲ್ವಾ? ಅದಕ್ಕೆ ಮನಸ ಹೇಳೋದು, ಕೊಲ್ಲೋಕೊಬ್ಬ ಇದ್ದೆ ಕಾಯೋಕೊಬ್ಬ ಇದ್ದೇ ಇರ್ತಾನೆ ಅಂತ. ನೋಡು, ನಾವೆಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ವಿ ಶ್ರದ್ಧೆಯಿಂದ. ಅದಕ್ಕೆ ಆ ದೇವ್ರಿಗೆ ಮೋಸ ಮಾಡೋಕ್ಕೆ ಇಷ್ಟ ಆಗಿಲ್ಲ. ನಮಗೆ ಅದಕ್ಕಿಂತ ದೊಡ್ಡ ಆರ್ಡ್ರ್ ಬರೋ ಥರ ಇದೆ. ಅಪ್ಪ ದೇವರೇ, ನೋಡಿದ್ರಮ್ಮ, ನನಗೊಂದು ತುಂಬ ಯೋಚನೆ ಆಗ್ಬಿಟ್ಟಿತ್ತು. ಹೇಗೋ ಆ ದೇವ್ರು ನಿಮ್ಮ ಕೈ ಬಿಟ್ಟಿಲ್ಲ. ಹೌದು ಅಮ್ಮ, ನಾನು ತುಂಬ ಅಳ್ತಿದ್ದೆ. ಇವಾಗ ನನಗೆ ಅಷ್ಟೇ ಖುಷಿ ಆಗ್ತಿದೆ. ತನು, ಥ್ಯಾಂಕ್ ಯು ಸೋ ಮಚ್ ಕಣೆ. ನೀನು ಒಳಗಡೆ ಕಾಲಿಟ್ಟಿದ ತಕ್ಷಣವೇ ನನಗೆ ಎಲ್ಲ ಒಳ್ಳೇದಾಗ್ತಾ ಇದೆ.